ಎಲ್ರಿಗೂ ನಮಸ್ಕಾರ. ಇನ್ನಷ್ಟು ವಿಷಯಗಳೊಂದಿಗೆ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ, ಇದರ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳಿಯೋಣ. ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಮೈಸೂರಿನಿಂದ 120 ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ 240 ಕಿಲೋಮೀಟರ್ ದೂರದಲ್ಲಿರುವ ಈ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟವು ಸಮುದ್ರ ಮಟ್ಟದಿಂದ 1552 ಮೀಟರ್ ಎತ್ತರದಲ್ಲಿದೆ. ಚಾಮರಾಜನಗರ ಹಾಗೂ ಯಳಂದೂರು ಮಾರ್ಗವಾಗಿ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಶ್ರೀರಂಗನಾಥ ನೆಲೆಬೀಡು ಬಿಳಿಗಿರಿ ರಂಗನ ಬೆಟ್ಟ. ನಾವು ವಿಡಿಯೋ ಮಾಡಲು ಹೋದಾಗ ಅಲ್ಲಿನ ಜಾತ್ರೆ ನಡೆಯುತ್ತಿತ್ತು. ಅವತ್ತಿನ ದಿನ ಅಲ್ಲಿನ ತೇರಂತೆ. ರಂಗನಾಥ ದೇವಾಲಯದ ಒಂದು ಖಾಲಿ ಬಂಡೆಯ ಅಂಚಿನ ಮೇಲೆ ಅಭಯಾರಣ್ಯ ಉತ್ತರದ ಭಾಗದ ತುದಿಯಲ್ಲಿ ನೆಲೆಗೊಂಡಿದೆ. ಬೆಟ್ಟವು ತನ್ನ ಹೆಸರನ್ನು ಕನ್ನಡದಲ್ಲಿ ಬಿಳಿ ಬೆಟ್ಟ ಎಂದು ಕರೆಯಲಾಗುತ್ತದೆ. ಇಲ್ಲಿನ ದೇವತೆಯನ್ನು ಸಾಮಾನ್ಯವಾಗಿ ಬಿಳಿಗಿರಿ ರಂಗ ಎಂದು ಕರೆಯಲಾಗುತ್ತದೆ ಮತ್ತು ಒಂದು ಅನನ್ಯವಾದ ನಿಂತ ಭಂಗಿಯಲ್ಲಿ ಚಿತ್ರಿಸಲಾಗಿದೆ. ಈ ದೇವಸ್ಥಾನದಲ್ಲಿ ರಂಗನಾಥ ದೇವರ ನಿಂತಿರುವ ರೂಪ ಇದೆ. ಇಲ್ಲಿನ ಜಾತ್ರೆ ನೋಡಲು ಪ್ರತಿಯೊಂದು ಹಳ್ಳಿಯಿಂದ ಕೂಡ ಬರುತ್ತಾರೆ. ಈ ಊರಿನ ಅಕ್ಕಪಕ್ಕದ ಜನರು ಕೂಡ ನೋಡಲು ಅದೆಷ್ಟೋ ಸಂತೋಷದಿಂದ ಬರುತ್ತಾರೆ. ಮತ್ತು ರಂಗಯ್ಯನ ಒಕ್ಕಲು ಎಂದರೆ ಆ ಮನೆ ದೇವರ ಒಕ್ಕಲಿನವರು ಈ ಜಾತ್ರೆಗೆ ಪ್ರತಿಯೊಬ್ಬರು ಕೂಡ ತಪ್ಪದೆ ಬರುತ್ತಾರೆ ಮತ್ತು ಹರಕೆಗಳು ಇದ್ದರೆ ಅದನ್ನು ತೀರಿಸಿಕೊಂಡು ಹೋಗುತ್ತಾರೆ. ಇಲ್ಲಿಗೆ ತೇರಿನ ದಿನ ಬರುವವರು ದ್ವಿಚಕ್ರ ವಾಹನವನ್ನು ಒಳಗೆ ಬಿಡುವುದಿಲ್ಲ, ಬೆಟ್ಟ ಹತ್ತಲು ಬಿಡುವುದಿಲ್ಲ, ಚೆಕ್ ಪೋಸ್ಟ್ನಲ್ಲೇ ನಿಲ್ಲಿಸಬೇಕಾಗುತ್ತದೆ. ರಂಗಯ್ಯನ ಒಕ್ಕಲಿನವರು ಈ ದಿನ ಮನೆಯಲ್ಲಿ ಹಬ್ಬವನ್ನು ಸಡಗರ ರೀತಿ ಮಾಡುತ್ತಾರೆ. ನಾವು ಇಲ್ಲಿಗೆ ಹೋಗುವ ಮೊದಲೇ ತೇರು ಹರಿದು ಮುಗಿದಿತ್ತು. ತೇರು ಮುಗಿದ ಮೇಲೂ ತೇರಿನ ಮೇಲೆ ನಿಂತು ಜನಸಾಗರವನ್ನು ನೋಡಲು ಇಲ್ಲಿನ ಜನಗಳು ತುಂಬ ಇಷ್ಟಪಡುತ್ತಾರೆ. ಆಹಾ, ಎಷ್ಟು ಸುಂದರವಾಗಿ ಹಾಡಿದ್ದಾರೆ. ರಂಗಯ್ಯನ ಕುರಿತು ತನ್ನ ವರ್ಣನೆಯನ್ನು ಹಾಡಿ ಹೊಗಳಿದ್ದಾರೆ. ಪ್ರತಿ 3 ಅಥವಾ 5 ವರ್ಷಗಳಿಗೊಮ್ಮೆ 1 ಅಡಿ ಮತ್ತು 9 ಇಂಚು ಅಳತೆಯ ದೊಡ್ಡ ಚಪ್ಪಲಿ ಜೋಡಿಯನ್ನು ರಂಗನಾಥನಿಗೆ ಬೂದಿತಿಟ್ಟು ಗ್ರಾಮದ ಮಾದಿಗ ಸಮುದಾಯದವರು, ಈ ಗ್ರಾಮದ ಪೂರ್ವಿಕರಾದ ದೊಡ್ಡ ಕುನ್ನಯ್ಯ, ಶಿವಲಂಕಯ್ಯ, ಮಂಚಯ್ಯ, ಜವರಿಲಿಂಗಯ್ಯ ಇನ್ನಿತರ ಪೂರ್ವಿಕರು ಇದ್ದಾರೆ. ಶತಮಾನಗಳಿಂದಲೂ ಈ ರಂಗನಾಥನಿಗೆ ಪಾದರಕ್ಷೆಗಳನ್ನು ಅರ್ಪಿಸಿಕೊಂಡು ಬರುತ್ತಿದ್ದಾರೆ. ಹಾಗೆ ಇನ್ನೊಂದು ಭಕ್ತಿ ಗೀತೆಯೊಂದಿಗೆ ರಂಗನಾಥನನ್ನು ನೆನೆದು ಜಾನಪದ ಕಲೆಯಾದ ಹಾಡನ್ನು ಕೇಳೋಣ ಬನ್ನಿ. ಬೆಟ್ಟದ ತಳಭಾಗದಲ್ಲಿ ಕುನ್ನೇಗೌಡನ ಕಟ್ಟೆ ಕೆರೆಯನ್ನು ನೀವು ವೀಕ್ಷಿಸಬಹುದು. ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.